ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಸೆಟ್ ಟಾಪ್ ಬಾಕ್ಸಿನ ಬೇಸಿಕ್ ಫಂಕ್ಷನ್ ಅನ್ನು ಸಬ್ಸ್ಕ್ರೈಬರ್ಗೆ ಹೇಗೆ ತಿಳಿಸೋದು ಅಂತ. ಈಗ ನಾವು ಈ ವಿಡಿಯೋದಲ್ಲಿ ನೋಡೋಣ ಟೆಕ್ನಿಷಿಯನ್ ರಿಮೋಟ್ ಪ್ಯಾರಿಂಗ್ ಮತ್ತು ರಿಮೋಟ್ ಬಟನ್ಸ್ ಬಗ್ಗೆ ಸಬ್ಸ್ಕ್ರೈಬರ್ಸ್ಗೆ ಹೇಗೆ ತಿಳಿಸೋದು ಅನ್ನೋದನ್ನ. ಸರ್, ಈಗ ನಾವು ಟಾಟಾ ಪ್ಲೇಯ ರಿಮೋಟ್ ಬಗ್ಗೆ ಮಾತಾಡೋಣ. ನೀವೀಗ ನೋಡ್ತಿರೋ ಹಾಗೆ ಈ ರಿಮೋಟ್ನಲ್ಲಿ 2 ಪವರ್ ಬಟನ್ಸ್ ಇವೆ. ಸೆಟ್ ಟಾಪ್ ಬಾಕ್ಸ್ ಪವರ್ ಬಟನ್ ಮತ್ತು ಟಿವಿ ಪವರ್ ಬಟನ್. ಸೆಟ್ ಟಾಪ್ ಬಾಕ್ಸ್ ಪವರ್ ಬಟನ್ ನಿಂದ ಸೆಟ್ ಟಾಪ್ ಬಾಕ್ಸ್ ಆನ್ ಮತ್ತು ಟಿವಿ ಪವರ್ ಬಟನ್ ನಿಂದ ಟಿವಿ ಆನ್ ಅಥವಾ ಆಫ್ ಆಗುತ್ತೆ. ಟಿವಿ ಪವರ್ ಬಟನ್ ಮತ್ತು ಎವಿ ಅಂದರೆ ಸೋರ್ಸ್ ಬಟನ್ ನ ಬಳಕೆ ಮಾಡುವುದಕ್ಕಾಗಿ ಟಾಟಾ ಪ್ಲೇ ರಿಮೋಟ್ ಅನ್ನ ಟಿವಿ ರಿಮೋಟ್ ಜೊತೆಗೆ ಪೇರ್ ಮಾಡಬೇಕಾಗತ್ತೆ. ಆದರೆ ಇದರ ಇನ್ಫಾರ್ಮೇಶನ್ ನಿಮಗೆ ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ತೇನೆ. ಓಕೆ, ಇದು ಸೆಟ್ಟಿಂಗ್ಸ್ ಬಟನ್. ಇದನ್ನು ಪ್ರೆಸ್ ಮಾಡಿದಾಗ ನಿಮ್ಮ ಮುಂದೆ ಟಿವಿಯಲ್ಲಿ ಈ ಸ್ಕ್ರೀನ್ ಕಾಣಿಸುತ್ತೆ. ಇದರಲ್ಲಿ ನೀವು ಯೂಸರ್ ಸೆಟ್ಟಿಂಗ್ಸ್, ಸಿಸ್ಟಮ್ ಸೆಟ್ಟಿಂಗ್ಸ್ ಇವೆಲ್ಲಕ್ಕೆ ಹೋಗಿ ಲ್ಯಾಂಗ್ವೇಜ್, ಪಿಕ್ಚರ್, HD, ಸೌಂಡ್ ಇವೆಲ್ಲವುಗಳ ಸೆಟ್ಟಿಂಗ್ಸ್ ನಿಮಗೆ ಬೇಕಾದಂತೆ ಮಾಡಬಹುದು. ಸರಿ. ಇದು ಆನ್ ಡಿಮಾಂಡ್ ಬಟನ್. ಇದನ್ನು ಪ್ರೆಸ್ ಮಾಡಿದಾಗ ಈ ರೀತಿ ನೀವು ಟಾಟಾ ಪ್ಲೇಯ ಶೋಕೇಸ್ ಸರ್ವಿಸಸ್ಗೆ ಹೋಗಬಹುದು. ಮತ್ತೆ ಕೊನೆಯದಾಗಿ ಇದು ಬ್ಲೂ ಬಟನ್. ಇದರ ಮೇಲೆ ಗೈಡ್ ಎಂದು ಬರೆದಿದೆ. ಇದನ್ನು ಪ್ರೆಸ್ ಮಾಡಿದಾಗ ನಿಮ್ಮ ಮುಂದೆ ಈ ಸ್ಕ್ರೀನ್ ಬರುತ್ತೆ. ಇದನ್ನು EPG ಅಂದರೆ ಇಲೆಕ್ಟ್ರಾನಿಕ್ ಪ್ರೋಗ್ರಾಮಿಂಗ್ ಗೈಡ್ ಎನ್ನುತ್ತೇವೆ. ಇದರಲ್ಲಿ ನೀವು ಎಲ್ಲ ಚಾನೆಲ್ಸ್ನ ಬೇರೆ ಬೇರೆ ಕ್ಯಾಟಗರೀಸ್ ಅನ್ನ ಸಿಲೆಕ್ಟ್ ಮಾಡಬಹುದು. ಸರ್, ಇದು ಟಿವಿ ಬಟನ್. ನೀವು ಯಾವುದೇ ಮೆನುವಿನ ಯಾವುದೇ ಪೇಜ್ನಲ್ಲಿದ್ದರೂ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಎಲ್ಲ ಸ್ಕ್ರೀನ್ಸ್ ಮಾಯವಾಗ್ತವೆ ಮತ್ತು ನೀವು ನೇರವಾಗಿ ಚಾನೆಲ್ಗೆ ಬರ್ತೀರಿ. ಅದೇ ರೀತಿ ಇದು ಹೋಮ್ ಬಟನ್. ಇದನ್ನು ಪ್ರೆಸ್ ಮಾಡುತ್ತಲೇ ನೀವು ನೇರವಾಗಿ ಹೋಮ್ ಸ್ಕ್ರೀನ್ಗೆ ಬರುತ್ತೀರಿ. ಇಲ್ಲೀಗ ನೀವು ನೋಡ್ತಿರುವ ಹಾಗೆ ನಾನು ಈ ಸ್ಕ್ರೀನ್ ಅನ್ನ ನನಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಬಹುದಾ? ಉದಾಹರಣೆಗೆ ಯಾವುದೇ ಮೆನುವಿನಿಂದ ಯಾವುದೇ ಟಾಪಿಕ್ ತೆಗಿಬಹುದಾ ಅಥವಾ ಹೆಚ್ಚಿಸಬಹುದಾ? ಇಲ್ಲ ಸರ್, ಈ ಎಲ್ಲ ಮೆನು ಪ್ರೀ ಡಿಫೈನ್ಡ್ ಆಗಿವೆ. ಹಾಗಾಗಿ ಇವುಗಳನ್ನು ತೆಗೆಯೋದಾಗಲಿ ಹೆಚ್ಚಿಸೋದಾಗಲಿ ಸಾಧ್ಯ ಇಲ್ಲ. ಆದರೆ ಇದರಲ್ಲಿ ನೀವು ನಿಮಗಿಷ್ಟವಾದ ಲ್ಯಾಂಗ್ವೇಜ್ ಅನ್ನ ಖಂಡಿತ ಸೆಟ್ ಮಾಡಬಹುದು. ಮತ್ತೆ ಅದೇ ಲ್ಯಾಂಗ್ವೇಜ್ ನಲ್ಲಿ ನೀವು ಎಲ್ಲ ಮೆನು ನೋಡಬಹುದು. ಮತ್ತೆ ಇದು FAB ಬಟನ್ ಯಾಕಿವೆ? ನೋಡಿ ಸರ್, ಇದು ಫೇವರೇಟ್ ಬಟನ್. ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಮುಂದೆ ಫೇವರೇಟ್ ಚಾನೆಲ್ ನ ಲಿಸ್ಟ್ ಬರುತ್ತೆ. ಈ ರೀತಿಯಾಗಿ ನೀವು ಸಿಲೆಕ್ಟ್ ಮಾಡಿದ ಫೇವರೇಟ್ ಚಾನೆಲ್ ನ ಲಿಸ್ಟ್ ತೆರೆಕೊಳ್ಳುತ್ತೆ. ಇಲ್ಲಿ ಇದು ಇನ್ಫಾರ್ಮೇಶನ್ ಬಟನ್. ಇದರಿಂದ ನೀವು ಯಾವುದೇ ಚಾನೆಲ್ ನ ಇನ್ಫಾರ್ಮೇಶನ್ ತಿಳಿಯಬಹುದು. ಯಾವ ರೀತಿ ಇನ್ಫಾರ್ಮೇಶನ್? ಟಿವಿಯಲ್ಲಿ ಬರುವಂತಹ ಪ್ರೋಗ್ರಾಮ್ಸ್ನ ಎಲ್ಲ ಮಾಹಿತಿ ಮತ್ತೆ ಅದರಲ್ಲಿ ಕೆಲಸ ಮಾಡುವಂತಹ ಆಕ್ಟರ್ಸ್, ಡೈರೆಕ್ಟರ್ಸ್ ಮುಂತಾದ ಎಲ್ಲ ಇನ್ಫಾರ್ಮೇಶನ್. ಇದಂತೂ ಬಹಳ ಒಳ್ಳೆಯದು. ಮತ್ತೆ ಇದು ವಾಲ್ಯೂಮ್ನ ಪ್ಲಸ್ ಮತ್ತು ಮೈನಸ್ ಬಟನ್. ಅದೇ ರೀತಿ ಇದು ಮ್ಯೂಟ್ ಬಟನ್. ಹೀಗೆ ನೀವು ಈ ಕಡೆ ಚಾನೆಲ್ ಅನ್ನು ಪ್ಲಸ್ ಅಥವಾ ಮೈನಸ್ ಮಾಡಬಹುದು. ಈ 4 ಆರೋ ಬಟನ್ಸ್ ನಿಂದ ನೀವು ಯಾವುದೇ ಮೆನುವಿನಲ್ಲಿ ಎಡ, ಬಲ ಅಥವಾ ಮೇಲೆ ಕೆಳಗೆ ಹೋಗಬಹುದು. ನಂತರ ಯಾವುದೇ ಆಪ್ಷನ್ ಆಯ್ಕೆ ಮಾಡಲು ನೀವು ಇದರ ಮಧ್ಯದ ಸಿಲೆಕ್ಟ್ ಬಟನ್ ಅನ್ನು ಪ್ರೆಸ್ ಮಾಡಬೇಕು. ಈ ಬ್ಯಾಕ್ ಬಟನ್ ಬಳಕೆ ಮಾಡಿ ನೀವು ಮೊದಲು ಏನು ಚಾನೆಲ್ ನೋಡ್ತಿದ್ದೀರೋ ಅದಕ್ಕೆ ಹೋಗಬಹುದು. ಫಾರ್ ಎಕ್ಸಾಂಪಲ್, ಇದೀಗ ನೀವು ಸೋನಿ ಚಾನೆಲ್ ನೋಡ್ತಿದ್ದು ಅದಕ್ಕೂ ಮೊದಲು ಸ್ಟಾರ್ ಪ್ಲಸ್ ನೋಡಿದ್ರೆ ಆಗ ಆ ಚಾನೆಲ್ಗೆ ಪುನಃ ಹೋಗೋದಕ್ಕೆ ನೀವು ಕೇವಲ ಬ್ಯಾಕ್ ಬಟನ್ ಅನ್ನು ಪ್ರೆಸ್ ಮಾಡಬೇಕು. ಮತ್ತೆ ನೀವು ಯಾವುದೇ ಮೆನುವಿನಲ್ಲಿದ್ದರೂ ಮತ್ತು ನೀವು ಹಿಂದಿನ ಸ್ಕ್ರೀನ್ಗೆ ಹೋಗ ಬಯಸಿದರೆ ಆಗಲೂ ಸಹ ನೀವು ಬ್ಯಾಕ್ ಬಟನ್ ನ ಬಳಕೆ ಮಾಡಬಹುದು. ಓಕೆ, ಆದ್ರೆ ಈ ಬಣ್ಣ ಬಣ್ಣದ ಬಟನ್ಸ್ ಯಾಕಾಗಿವೆ? ಇವು ಬೇರೆ ಬೇರೆ ಬಣ್ಣದ ಬಟನ್ಗಳು ನಿಮಗೆ ಯಾವುದೇ ಮೆನುವಿನಲ್ಲಿ ಯಾವುದೇ ಸ್ಪೆಸಿಫಿಕ್ ಸ್ಟೆಪ್ ತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಹೆಲ್ಪ್ ಬಟನ್ ನಿಂದ ನೀವು ಹೆಲ್ಪ್ ಸ್ಕ್ರೀನ್ಗೆ ಬರ್ತೀರಿ. ಅಲ್ಲಿ ನಿಮಗೆ ಟಾಟಾ ಪ್ಲೇ ಸಬ್ಸ್ಕ್ರಿಪ್ಷನ್ಗೆ ರಿಲೇಟೆಡ್ ಬಹಳಷ್ಟು ಮಾಹಿತಿಗಳು ಸಿಗ್ತವೆ. ಮತ್ತೆ ಇನ್ನುಳಿದ ಈ ನಂಬರ್ ಬಟನ್ಸ್ ಅನ್ನ ನೀವು ಬೇರೆ ಬೇರೆ ಚಾನೆಲ್ಸ್ ಅನ್ನ ಸಿಲೆಕ್ಟ್ ಮಾಡೋದಕ್ಕಾಗಿ ಬಳಸಬಹುದು. ಸರಿ ಸರ್, ಇದಾಯ್ತು ಟಾಟಾ ಪ್ಲೇಯ ರಿಮೋಟ್ ನ ವಿಚಾರ. ಈಗ ನಾವು ನಿಮ್ಮ ಟಾಟಾ ಪ್ಲೇ ರಿಮೋಟ್ ಅನ್ನು ನಿಮ್ಮ ಟಿವಿ ರಿಮೋಟ್ ಜೊತೆ ಪೇರ್ ಮಾಡ್ತೀನಿ. ಹಾಗೆ ಮಾಡೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ? ಸರ್, ಟಾಟಾ ಪ್ಲೇ ರಿಮೋಟ್ ಅನ್ನ ಟಿವಿ ಜೊತೆ ಪೇರ್ ಮಾಡಿದ ನಂತರನೇ ನೀವು ಟಾಟಾ ಪ್ಲೇ ರಿಮೋಟ್ ನಿಂದ ಟಿವಿಯ ಕೆಲವು ಫಂಕ್ಷನ್ಸ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದೇ ರಿಮೋಟ್ ನಿಂದ ಟಿವಿ ಮತ್ತು STB ಎರಡೂ ಆನ್ ಆಗತ್ತಾ? ಎಸ್ ಸರ್, ಈಗ ನಾನು ರಿಮೋಟ್ ಪ್ಯಾರಿಂಗ್ ಮಾಡಿದ್ದೀನಿ. ಈಗ ನೀವು ಈ ರಿಮೋಟ್ ನಿಂದ ಟಿವಿ ಮತ್ತು AV ಅಂದ್ರೆ ಸೋರ್ಸ್ ಫಂಕ್ಷನ್ ಅನ್ನು ಕಂಟ್ರೋಲ್ ಮಾಡಬಹುದು. ನೀವೀಗ ಹೇಳಬೇಕಾದೇನೆಂದ್ರೆ ನೀವು ಟಿವಿ ಅಥವಾ ಸೆಟ್ ಟಾಪ್ ಬಾಕ್ಸ್ ನಲ್ಲಿ ಯಾವುದರ ವಾಲ್ಯೂಮ್ ಮತ್ತು ಮ್ಯೂಟ್ ಫಂಕ್ಷನ್ ಅನ್ನು ಈ ರಿಮೋಟ್ ನಿಂದ ಕಂಟ್ರೋಲ್ ಮಾಡಬಯಸ್ತೀರಿ ಅಂತ. ನಂತರ ನಾನು ಅದರಂತೆ ಸೆಟ್ಟಿಂಗ್ಸ್ ಮಾಡ್ತೀನಿ. ಹಾಗಾದ್ರೆ ಒಂದು ಬಾರಿ ಸೆಟ್ಟಿಂಗ್ ಆದ ನಂತರ ಕಂಟ್ರೋಲ್ಸ್ ಚೇಂಜ್ ಆಗೋದಿಲ್ವಾ? ಖಂಡಿತ ಆಗ್ಬೋದು. ಇದೀಗ ನೀವು ನೋಡ್ತಿರುವ ಹಾಗೆ ಈ ರಿಮೋಟ್ ನಿಂದ ಸೆಟ್ ಟಾಪ್ ಬಾಕ್ಸ್ನ ವಾಲ್ಯೂಮ್ ಮತ್ತು ಮ್ಯೂಟ್ ಫಂಕ್ಷನ್ ಅನ್ನು ಕಂಟ್ರೋಲ್ ಮಾಡ್ತಿದ್ದೀರಿ. ಒಂದು ವೇಳೆ ನೀವು ಟಿವಿ ಮೋಡ್ಗೆ ಬರಬೇಕಿದ್ರೆ ಅದಕ್ಕಾಗಿ ನೀವು ಹೋಮ್ ಮತ್ತು ಬ್ಯಾಕ್ ಬಟನ್ ಅನ್ನು 3 ಸೆಕೆಂಡ್ಸ್ ತನಕ ಪ್ರೆಸ್ ಮಾಡಬೇಕು. ಆ ನಂತರ ನೀವು ಇದೇ ರಿಮೋಟ್ ನಿಂದ ಟಿವಿಯ ವಾಲ್ಯೂಮ್ ಮತ್ತು ಮ್ಯೂಟ್ ಫಂಕ್ಷನ್ ಅನ್ನು ಕಂಟ್ರೋಲ್ ಮಾಡಬಹುದು. ಇದಂತೂ ತುಂಬಾ ಸುಲಭ ಅಲ್ವಾ? ಎಸ್ ಸರ್. ಈಗ ನಮ್ಮ ರಿಮೋಟ್ ನ ಡೆಮಾನ್ಸ್ಟ್ರೇಷನ್ ಇಲ್ಲಿಗೆ ಮುಗಿಯುತ್ತೆ. ಈಗ ನಿಮ್ಮ ರಿಮೋಟ್ ಪೇರ್ ಆಗಿ ಪರ್ಫೆಕ್ಟ್ಲಿ ರೆಡಿ ಆಗಿದೆ.
ಈ ರೀತಿಯಾಗಿ ಒಬ್ಬ ಟೆಕ್ನಿಷಿಯನ್ ರಿಮೋಟ್ ಮತ್ತು ರಿಮೋಟ್ ಪೇರಿಂಗ್ ಕುರಿತು ಕಸ್ಟಮರ್ಸ್ಗೆ ವಿವರಿಸಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ RMN ಮತ್ತು ಸಬ್ಸ್ಕ್ರೈಬರ್ ID ಬಗ್ಗೆ, ಸಬ್ಸ್ಕ್ರೈಬರ್ಗೆ ಯಾವ್ಯಾವ ಡೀಟೇಲ್ಸ್ ಕೊಡ್ತೀವಿ ಅಂತ.